ಉತ್ತರ ಪ್ರದೇಶದಲ್ಲಿ ನಡೀಬಾರ್ದ ಒಂದು ಅಚಾತುರ್ಯ ನಡೆದು ಹೋಗಿದೆ. ಅಮ್ಮ ಮಗಳು ಮನೆಯೊಳಗೆ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. 13 ಜನ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಮಾಡಲಾಗಿದೆ. ಅಷ್ಟಕ್ಕೂ ಅಲ್ಲ ಆಗಿದ್ದೇನು ನೋಡ. ತಾಯಿ ಮಗಳು ಮನೆಯಲ್ಲೇ ಹೊತ್ತಿ ಉರಿದು ಹೋದ್ರು. ತಂದೆಯೊಬ್ಬನೇ ಅನಾಥವಾಗಿ ಅಸಹಾಯಕನಾಗಿ ನಿಂತಿದ್ದಾನೆ. ಇಂಥದ್ದೊಂದು ಸ್ಥಿತಿ ಕಂಡು ಬಂದಿದ್ದು ಉತ್ತರ ಪ್ರದೇಶದ ದೇಹತ್ ಜಿಲ್ಲೆಯ ಗ್ರಾಮದಲ್ಲಿ. ಅಸಲಿಗೆ ಹೀಗೆ ಅಮ್ಮ ಮಗಳು ಸಾಯೋದಕ್ಕೆ ಕಾರಣವಾಗಿದ್ದು ಯಾಕೆ ಅಂತ ನೋಡೋದಾದ್ರೆ, ಅಮ್ಮ ಮಗಳು ಧಗ ಧಗ ಸರ್ಕಾರಿ ಜಮೀನು ಒತ್ತುವರಿ ಮಾಡುವ ವೇಳೆ ನಡೆದ ಘಟನೆ. ಮನೆ ಖಾಲಿ ಮಾಡುವಂತೆ ಒತ್ತಾಯಿಸಿದ ಸರ್ಕಾರಿ ಅಧಿಕಾರಿಗಳು. ಎಷ್ಟೇ ಹೇಳಿದ್ರೂ ಮನೆ ಖಾಲಿ ಮಾಡಲು ಒಪ್ಪದ ತಾಯಿ ಮಗಳು. ಮನೆ ಬಾಗಿಲು ಲಾಕ್ ಮಾಡಿ ಬೆಂಕಿ ಹಚ್ಚಿಕೊಂಡ ತಾಯಿ ಮಗಳು. ಸುಟ್ಟು ಕರಕಲಾದ 45 ವರ್ಷದ ತಾಯಿ, 20 ವರ್ಷದ ಮಗಳು. ಸೋಮವಾರ ಉತ್ತರ ಪ್ರದೇಶದಲ್ಲಿ ಆಪರೇಷನ್ ಬುಲ್ಡೋಸರ್ ಹೆಸರಿನಲ್ಲಿ ನಡೆದ ಈ ಘಟನೆ ಆತ್ಮಹತ್ಯೆಯೋ ಇಲ್ಲ ಅಧಿಕಾರಿಗಳೇ ಹೀಗೆ ಮಾಡಿದ್ರೋ ಅನ್ನೋ ಬಗ್ಗೆ ಇನ್ನೂ ತನಿಖೆ ನಡೆಯುತ್ತಿದೆ. हम लोग बड़ी मुश्किल निकल पाए सब भाग गए हम घुसे अंदर तो नहीं निकाल पाए जब अंदर जितने वजन है उठा ही नहीं पाए. ದೇಶಾದ್ಯಂತ ಘಟನೆ ಬಗ್ಗೆ ದೊಡ್ಡ ವಿರೋಧ ಆರಂಭವಾಗುತ್ತಲೇ ಯುಪಿ ಪೊಲೀಸರು 13 ಜನರ ವಿರುದ್ಧ ಕೊಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆರೋಪಿಗಳಲ್ಲಿ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಬುಲ್ಡೋಸರ್ ಆಪರೇಟರ್ ಸೇರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿವಾದಿತ ದರ್ಗಾದಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡುವ ವಿಚಾರ 2 ಕೋಮುಗಳ ಮಧ್ಯೆ ಮಾರಾಮಾರಿ ಕಾರಣ ಆಗಿದೆ. ಶಿವರಾತ್ರಿಯಂದು ನಡೆಯುವ ಪೂಜೆಗೆ ಪಟ್ಟಣದಾದ್ಯಂತ ಖಾಕಿ ಸರ್ಪಗಾವಲು ಇರಲಿದೆ. ಇದು ಕಲಬುರಗಿಯ ಆಳಂದ ಪಟ್ಟಣದಲ್ಲಿರುವಂತಹ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ. 2 ಕೋಮಿನ ನಡುವೆ ಮಾರಾಮಾರಿ, ಕಲ್ಲು ತೂರಾಟ, ಲಾಠಿ ಚಾರ್ಜ್ ಎಲ್ಲವೂ ನಡೆದದ್ದು ಕಳೆದ ವರ್ಷ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣವಾಗಿದ್ದು ಶಿವರಾತ್ರಿಯ ಶಿವಲಿಂಗ ಪೂಜೆ ವಿಚಾರ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿದೆ ಪುರಾತನ ಶಿವಲಿಂಗ. ಶಿವರಾತ್ರಿ ದಿನದಂದು ಪೂಜೆಗೆ ಹಿಂದೂಗಳಿಂದ ಪಟ್ಟು ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ನಿಂದ ಪೂಜೆಗೆ ಅವಕಾಶ. ಫೆಬ್ರವರಿ 18ರಂದೇ ಮುಸ್ಲಿಮರ ಉರುಸ್ ಹಬ್ಬವಿದೆ. ಫೆಬ್ರವರಿ 18ರಂದು ಹಿಂದೂ ಮುಸ್ಲಿಮರಿಗೆ ಹಬ್ಬಕ್ಕೆ ಅವಕಾಶ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 12ರವರೆಗೆ ಉರುಸ್ ಆಚರಣೆ. ಮಧ್ಯಾಹ್ನ 2ರಿಂದ 6 ಗಂಟೆವರೆಗೂ ಲಿಂಗ ಪೂಜೆಗೆ ಅಸ್ತು. ಒಟ್ಟು 15 ಜನರಿಗೆ ಮಾತ್ರ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ. ದರ್ಗಾ ಒಳಗಡೆ ರಾಘವ್ ಚೈತನ್ಯ ಲಿಂಗ್ಗೆ 18ನೇ ಅಂದರೆ ಮಹಾಶಿವರಾತ್ರಿ ದಿನ ಪೂಜೆ ಮಾಡೋಕ್ಕೆ 15 ಜನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೂ 18ನೇ ತಾರೀಕು ಅವ್ರಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಕಳೆದ ವರ್ಷ ಇದೇ ದರ್ಗಾದ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಹೊರಬಂದಿದ್ದಂತ ಹಿಂದೂ ಮುಖಂಡರ ಮೇಲೆ ಸಾವಿರಾರು ಜನರಿಂದ ಕಲ್ಲು ತೂರಾಟ, ಹಲ್ಲೆ ನಡೆದಿತ್ತು. ಈಶ್ವರ ದೇವಸ್ಥಾನವನ್ನ ನೋಡಿದರೆ ಅಲ್ಲಿ ದೇವಸ್ಥಾನ ಲಿಂಗ ಇದೆಯೋ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಧಿಕಾರಿಗಳು ಅದನ್ನು ಸ್ವಚ್ಛ ಮಾಡಿಕೊಡಬೇಕು, ಪೂಜೆಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ನ್ಯಾಯಾಧೀಶರು ಕೂಡ ಅದನ್ನು ಅವರು ಸೂಚಿಸಿದ್ದಾರೆ. ಇದನ್ನೆಲ್ಲವನ್ನೂ ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಅದೇನೇ ಇರಲಿ, ಈ ಬಾರಿಯ ಉರುಸ್ ಹಾಗೆ ಶಿವಲಿಂಗ ಪೂಜೆ ಯಾವುದೇ ತೊಂದರೆ ಇಲ್ಲದೆ ಜರುಗಿದ್ರೆ ಸಾಕು. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ. ಜೀವಜಲ 2 ಮಹಿಳೆಯರ ಜೀವ ಬಲಿ ಪಡೆದಿದೆ. ಕಲುಷಿತ ನೀರಿನಿಂದಾಗಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಆರೋಗ್ಯ ಇಲಾಖೆಯು ಗ್ರಾಮದಲ್ಲೇ ಠಿಕಾಣಿ ಹೂಡಿದೆ. ಜನ ಸತ್ತ ಮೇಲೆ ಆಡಳಿತ ವರ್ಗ ಎಚ್ಚೆತ್ತುಕೊಂಡಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಅನಪುರ ಗ್ರಾಮಸ್ಥರ ಸ್ಥಿತಿ ನೋಡಿ ಹೇಗಿದೆ ಅಂತ ವಾಂತಿ ಬೇದಿಯಿಂದ ನರಳುತ್ತಿದ್ದಾರೆ. ಕಲುಷಿತ ಜೀವಜಲ ತಂದ ಅವಾಂತರ ಇದು. ಈಗಾಗಲೇ ಕಲುಷಿತ ನೀರು ಸೇವಿಸಿ 2 ಬಲಿಯಾಗಿದ್ದಾರೆ. ಕಳೆದ 2 ದಿನಗಳಿಂದ ವಾಂತಿ ಬೇದಿ ಪ್ರಕರಣ ಉಲ್ಬಣಗೊಂಡಿದೆ. ಆಲ್ರೆಡಿ 34 ಜನರಿಗೆ ಇದು ವಾಂತಿ ಬೇದಿ ಆಗಿದೆ. ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಮೇಲೆ ಸ್ವಲ್ಪ BP ಎಲ್ಲ ಲೋ ಆಗಿತ್ತು, ಹಂಗಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿದ್ರು. ಇವತ್ತು ಮುಂಜಾನೆ ತೀರ್ಕೊಂಡಿದ್ದಾರೆ. ವಾಟರ್ ಪ್ರಾಬ್ಲಮ್ ಇರ್ಬೋದು ಅಂತ ನಮ್ದೊಂದು ಅನುಮಾನ ಇದೆ. ಅಲ್ಲಿ ಪೈಪ್ಲೈನ್ ಚೆಕ್ ಮಾಡಿ ಸ್ವಲ್ಪ ಕೆಸರು, ಭೂಮಿ ಕೆಸರು ಅನ್ನೋದ್ರ ಅಲ್ಲಿ ತೆಗೆದು ಮತ್ತೆ ಅದು ರೀಪ್ಲೇಸ್ ಮಾಡ್ಲಕತ್ತೀವಿ. ನಿನ್ನೆ ಈ ಫೋಟೋದಲ್ಲಿರುವ ಈ ಮಹಿಳೆಯನ್ನೇ ಜೀವಜಲ ಆಪೋಷಣ ಪಡೆದಿದೆ. ಅನಪುರ ಗ್ರಾಮದಲ್ಲಿರುವ ವಾರ್ಡ್ ನಂಬರ್ 1 ಮತ್ತು 2ರಲ್ಲಿ ನೀರು ಪೂರೈಕೆ ಮಾಡುವ ಪೈಪ್ನಲ್ಲಿ ಕಲುಷಿತ ನೀರು ಸೇರ್ಪಡೆಯಾಗಿದ್ದೇ ಕಾರಣ. ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ 22 ಜನ, ನಾರಾಯಣಪೇಟೆಯಲ್ಲಿ 4 ಜನ, ಮೈಬೂಬನಗರದ ಆಸ್ಪತ್ರೆಯಲ್ಲಿ 4 ವರ್ಷದ ಬಾಲಕನನ್ನ ದಾಖಲಿಸಲಾಗಿದೆ. ಆ ಗ್ರಾಮದಲ್ಲಿ 3 ತಂಡಗಳಿವೆ ಎಟ್ ಪ್ರೆಸೆಂಟ್. ಆ ಊರಲ್ಲಿ ಅನಪುರ ಗ್ರಾಮದಲ್ಲಿ ಬೀಡಾರ ಬಿಟ್ಟು ಎಲ್ಲ ಪ್ರಕರಣಗಳನ್ನು
ನಿಯಂತ್ರಣಕ್ಕೆ ತರ್ತಾ ಇದ್ದಾರೆ. ಪೈಪ್ಲೈನ್ ಲೀಕೇಜ್ ಇದ್ರ ಸಲುವಾಗಿ ಅದರಲ್ಲಿಂದೇ ಬಂದಿರಬಹುದು ಅಂತೇಳಿ ನಮಗೆ ಶಂಕೆ ಇದೆ. ವೈದ್ಯಾಧಿಕಾರಿಗಳು ಗ್ರಾಮದಲ್ಲಿ ಬೀಡು ಬಿಟ್ಟು ಗ್ರಾಮದ ಜನರಿಗೆ ಕಾಯಿಸಿ ಆರಿಸಿದ ನೀರು ಕುಡಿಯುವ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ನೀರು ಸೋರಿಕೆ ತಪ್ಪಿಸುವ ಕೆಲಸ ಮಾಡಲಾಗ್ತಿದೆ. ಸತ್ತ ಮೇಲೆ ಅಧಿಕಾರಿಗಳು ಎಚ್ಚರವಾಗಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಅವರ ಕುಡಿತದ ಚಟಕ್ಕೆ ಅವ್ರ ಹೆಂಡತಿ ಮಕ್ಕಳು ಬೀದಿ ಪಾಲಾಗುವಂತ ಭೀತಿಯಲ್ಲಿದ್ರು. ಆದ್ರೆ ಧರ್ಮಸ್ಥಳದ ಮದ್ಯವರ್ಜನ ಶಿಬಿರ ಅವರ ಬಾಳನ್ನ ಬೆಳಗಿಸಿದೆ. 1,500 ಜನ ಮದ್ಯ ಬಿಡುವ ಶಪಥ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಕುಡಿತದ ನಶೆಯಲ್ಲಿ ಜೀವನ ಮರೆತಿದ್ದ 1000ಕ್ಕೂ ಅಧಿಕ ಜನರು ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ನವಜೀವನ ಸಮಾವೇಶದಲ್ಲಿ ಮದ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿದ್ದ 1644 ಮದ್ಯ ವ್ಯಸನಿಗಳು ಕುಡಿತ ಬಿಡುವ ನಿರ್ಧಾರ ಮಾಡಿದ್ದಾರೆ. ರಿಟೈರ್ಡ್ ಆಗಿ ಬಂದ ನಂತರ ನಾನು ಆನಂತರ ಮದ್ಯವ್ಯಸನಕ್ಕೆ ಗುರಿಯಾದೆ. ಈ ವೇದಿಕೆ ನನಗೆ ಕುಡಿತದಿಂದ ಏನು ಕಳೆದುಕೊಂಡಿದ್ದೆ ಅದಕ್ಕಿಂತ ಹಲವು ಗುಣಗಳಷ್ಟು ಎಷ್ಟು ನನಗೆ ಹೆಚ್ಚನ್ನು ಹಿಂದಿರುಗಿಸಿದೆ. ಕಳೆದ 30 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ಮದ್ಯವರ್ಜನ ಶಿಬಿರ ಈವರೆಗೆ 1,15,000 ಜನರನ್ನು ವ್ಯಸನ ಮುಕ್ತರನ್ನಾಗಿ ಮಾಡಿದೆ. ಈ ಬಾರಿ 1644 ಮದ್ಯ ವ್ಯಸನಿಗಳಿಂದ ಕುಡಿತ ಬಿಡುವ ನಿರ್ಧಾರ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಮದ್ಯವರ್ಜನ ಶಿಬಿರಾರ್ಥಿಗಳ ನವಜೀವನ ಸಮಾವೇಶ ನಡೆದಿದೆ. ಸಮಾವೇಶದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಸೇರಿದಂತೆ ಗಣ್ಯರು ಭಾಗವಹಿಸಿದ್ರು. ಸಂಸಾರ, ಸಮಾಜ ಮತ್ತು ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು, ಮಹಿಳೆಯರ ಮುಖದಲ್ಲಿ ನಗು ಇರಬೇಕು ಅಂತ ನಗುವನ್ನು ತರಿಸಿದಂಥ ನಿಮಗೆ ಎಲ್ಲ ಪಾನ ಮುಕ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ದಾನ ಧರ್ಮಾದಿ ಕ್ರಿಯೆಗಳಿಗೆ ಹೆಸರುವಾಸಿಯಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮದ್ಯದಾಸರಿಗೆ ನವಜೀವನ ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರಾಜ್ಯದಲ್ಲಿ ಆನೆ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಮನಗರ ಜಿಲ್ಲೆಯಲ್ಲಿ ರೈತರ ಬೆಳೆ ಹಾಳು ಮಾಡಿ ಚನ್ನಪಟ್ಟಣದ ಯುವಕನ ಮೇಲೆ ದಾಳಿ ಮಾಡಿದೆ. ಹಾಸನದಲ್ಲಿ ರೇಷನ್ ಅಂಗಡಿಗೆ ಆನೆ ಲಗ್ಗೆ ಇಟ್ಟಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೊಲ್ಲರದೊಡ್ಡಿ ಗ್ರಾಮದ 32 ವರ್ಷದ ಗೋಪಾಲ್ ಎಂಬಾತನ ಮೇಲೆ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ. ಪರಿಣಾಮ ಯುವಕನ ಎಡಗಾಲು ಸಂಪೂರ್ಣ ಮುರಿದಿದೆ. ಒಂದು ನಾಟಿ ಹಸು ಸಹ ಸಾವನ್ನಪ್ಪಿದೆ. ಬೆಳಿಗ್ಗೆ ಜಮೀನ್ ಹತ್ರ ಹೋದಾಗ ಆನೆ ಬತ್ತು, ತುಳಿತು ಅವನ. ಅಲ್ಲಿಂದ ಹೋಗಿ ಒಂದು ದಸ ತುಳಿದಾಕ್ಬಿಡ್ತು. ಆಮೇಲೆ ಏನು ಮಾಡೋಂಗಿಲ್ಲ, ಒಂದು ಬೆಳೆ ಬೆಳೆಯೋಂಗಿಲ್ಲ, ಒಂದು ತರಕಾರಿ ಬೆಳೆಯೋಂಗಿಲ್ಲ, ಒಂದು ರಾಗಿ ಬೆಳೆಯೋಂಗಿಲ್ಲ, ಏನೇ ಪದಾರ್ಥನೂ ಬೆಳೆಯೋಂಗಿಲ್ಲ. ನಾವು ಜೀವನ ಮಾಡೋದು ಯಾತ್ರೆ ಸರ್. ನಾವು ತೋಟಕ್ಕೆ ಹಾಕೋತೀವಿ ಅಂತ ಹೇಳ್ತಾರೆ. ಅವ್ರ ತೋಟದಲ್ಲಿ ಮೇನ್ ಮೇಯ್ತೇವೆ ಆನೆ. ಇನ್ನೊಂದೆಡೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಅನುಘಟ್ಟ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಆನೆ ಲಗ್ಗೆ ಇಟ್ಟಿದೆ. ರೋಲಿಂಗ್ ಶೆಲ್ಟರ್ನ ಮುರಿದು ವಿತರಣೆಗಾಗಿ ಇಟ್ಟಿದ್ದ ಪಡಿತರ ಅಕ್ಕಿಯನ್ನ ತಿಂದು ಹಾಕಿದೆ. ಬರೋಬ್ಬರಿ 13 ಚೀಲ ಅಕ್ಕಿ ಆನೆ ಹೊಟ್ಟೆ ಸೇರಿದೆ. ಆನೆಗಳು ಮೊದಲೇ ಹೇಳ್ತೀವಿ, ಆನೆ ನಡೆದದ್ದೇ ದಾರಿ ಅಂತ. ಹಾಗಾಗಿ ಆನೆಗಳು ಎಲ್ಲಿ ಒಂದು ಕಡೆ ಒಂದು ದಿವಸ ಬಂದು ಹೋಗ್ತಾವೋ, ಒಂದು ವರ್ಷ ಆದರೂ 10 ವರ್ಷ ಆಗಲಿ ಅದೇ ಜಾಗಕ್ಕೆ ಮತ್ತೆ ಬರ್ತವೆ. ಅದರಲ್ಲೂ ನಾವು ನಮ್ಮ ಸೊಸೈಟಿಯಿಂದ ಆಹಾರ ದಾಸ್ತಾನನ್ನು ನ್ಯಾಯಬೆಲೆ ಅಂಗಡಿದು ಆ ಸೊಸೈಟಿಯಲ್ಲಿ, ಅನುಘಟ್ಟ ಸೊಸೈಟಿಯಲ್ಲಿ ಇಟ್ಟಿದ್ದೀವಿ. ಒಟ್ಟಿನಲ್ಲಿ ಆನೆ ಹಾವಳಿಗೆ ತತ್ತರಿಸಿರುವ ರೈತರು ಬೆಳೆ ಕಾಪಾಡಿಕೊಳ್ಳೋಕೆ ಪ್ರಾಣವನ್ನೇ ಪಣಕ್ಕಿಡೋ ಪರಿಸ್ಥಿತಿ ಎದುರಾಗಿದೆ. ಅರಣ್ಯ ಇಲಾಖೆ ಘಟನೆ ನಡೆದ ನಂತರ ಬಂದು ಕ್ರಮ ಅಂತ ನಾಟಕವಾಡ್ತಿದೆ. ಎಟಿ ವೆಂಕಟೇಶ್ ಪ್ರಭು ಮತ್ತು ಕೃಷ್ಣಮೂರ್ತಿ, ನ್ಯೂಸ್ 18 ರಾಮನಗರ ಮತ್ತು ಹಾಸನ. ಕೃಷಿಗೆ ಕಾರ್ಮಿಕರ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೇರೆ ರಾಜ್ಯಗಳ ಕಾರ್ಮಿಕರನ್ನ ಅವಲಂಬಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇಂಥ ಸ್ಥಿತಿಗೆ ಕರಾವಳಿ ಜನ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕೃಷಿಗೆ ಕೆಲಸಗಾರರು ಸಿಗ್ತಿಲ್ಲ. ಪಕ್ಕದ ರಾಜ್ಯದವರು ಬಂದ್ರೂ ನಂಬಿಕೆ ಇಡೋಕ್ಕಾಗಲ್ಲ. ನಂಬಿಕೆ ಇಟ್ರು ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಿರಲ್ಲ. ಇಂಥದ್ದೊಂದು ಪರಿಸ್ಥಿತಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿ ಜಿಲ್ಲೆಯಲ್ಲೂ ಇದೇ ಗೋಳು. ಆದ್ರೆ ಇಂಥ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಬಂಟ್ವಾಳ ತಾಲೂಕು ವಿಟ್ಲಾದಲ್ಲಿರುವಂತ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯು ಒಂದು ಪ್ಲಾನ್ ಅನ್ನು ಮಾಡಿದೆ.
ರೈತರು ಕಂಪನಿಗೆ ಫೋನ್ ಹಚ್ಚಬೇಕು, ನಮಗೆ ಕೊಯ್ಲಿನ ಅವಶ್ಯಕತೆ ಇದೆ, ನಮ್ಮಲ್ಲಿಗೆ ಬನ್ನಿ ಅಂತ ಹೇಳೋದನ್ನ ಅವರು ಹೇಳಬೇಕು. ಎಷ್ಟು ಮರ ಇದೆ, ಎಲ್ಲಿ ಜಾಗ, ಲೊಕೇಶನ್ ಏನು, ವ್ಯವಸ್ಥೆಗಳು ಹೇಗೆ ಎಲ್ಲದನ್ನು ತಿಳ್ಕೊಂಡು ದಿನಾಂಕವನ್ನು ನಿಗದಿಪಡಿಸ್ತಾರೆ. ಆ ದಿನಾಂಕದಂದು ನಮ್ಮವರು ಅಲ್ಲಿಗೆ ಹೋಗಿ ತೆಂಗಿನ ಕೊಯ್ಲನ್ನು ಮಾಡ್ತಾರೆ. ಕೃಷಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಪಿಂಗಾರ ತಂಡವು ಈಗಾಗಲೇ ಅಡಿಕೆ ಕೊಯ್ಲು ತಂಡವನ್ನ ರಚಿಸಿದೆ. ಈ ಮೂಲಕ ಅನೇಕ ಕೃಷಿಕರಿಗೆ ನೆರವಾಗಿದೆ. ಅಡಿಕೆ ಕೊಯ್ಲು ಔಷಧಿ ಸಿಂಪಡಣೆಯ ಬಹುಪಾಲು ಸಮಸ್ಯೆಯನ್ನ ನಿವಾರಣೆ ಮಾಡಿದೆ. ಕಳೆದ 10 ತಿಂಗಳಲ್ಲಿ ಸುಮಾರು 30 ಲಕ್ಷ ವ್ಯವಹಾರವನ್ನು ನಡೆಸಿದೆ. ಒಂದು ಮರದ ಕೊಯ್ಲಿಗೆ 50 ರೂಪಾಯಿ ನಿಗದಿಪಡಿಸಲಾಗಿದೆ. ಕನಿಷ್ಠ ಗರಿಷ್ಠ ಮರಗಳ ಸಂಖ್ಯೆಯ ಮಿತಿ ಇಲ್ಲ. ಕೆರೆ ಬಂದಲ್ಲಿಗೆ ತೆರಳಿ ವರ್ಷ ಪೂರ್ತಿ ತಂಡ ಕಾರ್ಯಾಚರಿಸಲಿದೆ. ರೈತ ಉತ್ಪಾದಕ ಕಂಪನಿಯಲ್ಲಿ 1000 ಮಂದಿ ರೈತರು ಸದಸ್ಯರಾಗಿದ್ದು, ಮೊದಲ ಆದ್ಯತೆಯನ್ನ ಈ ಸದಸ್ಯರಿಗೆ ನೀಡಲಾಗುತ್ತೆ. ತಂಡದಲ್ಲಿ ಹೊರ ರಾಜ್ಯದ ಕಾರ್ಮಿಕರಿದ್ದು ಅವರಿಗೆ ತೆಂಗಿನ ಮರವೇರುವಂತ ಮತ್ತು ತೆಂಗಿನಕಾಯಿ ಕೀಳುವಂತ ಎಲ್ಲಾ ತರಬೇತಿಗಳನ್ನ ನೀಡಲಾಗಿದೆ. ಅಜಿತ್, ನ್ಯೂಸ್ 18, ಪುತ್ತೂರು. ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಸಾನಿಯಾ ಸುದ್ದಿಯಾಗಿರೋದು ಟೆನ್ನಿಸ್ ವಿಚಾರಕ್ಕಲ್ಲ, ಬದಲಿಗೆ ಕ್ರಿಕೆಟ್ ವಿಚಾರಕ್ಕೆ. ಆರ್ಸಿಬಿ ಟೀಮ್ನ ಮಹಿಳಾ ಮೆಂಟರ್ ಆಗಿದ್ದಾರೆ. ಸಾನಿಯಾ ಮಿರ್ಜಾ ಭಾರತದ ಟೆನ್ನಿಸ್ ಪ್ರತಿಭೆ, ಪಾಕಿಸ್ತಾನದ ಸೊಸೆ, ತುಂಡುಡುಗೆ ತೊಟ್ಟು ಟೆನ್ನಿಸ್ ಆಡೋದು, ಹೀಗೆ ನಾನಾ ವಿಚಾರಗಳಿಂದ ಸುದ್ದಿಯಲ್ಲಿರ್ತಿದ್ರು. ಆದ್ರೆ ಈ ಬಾರಿ ಸಾನಿಯಾ ಸುದ್ದಿಯಾಗಿದ್ದು ಐಪಿಎಲ್ನ ಕಪ್ ನಮ್ದೇ ಟೀಮ್ನ ಮಹಿಳಾ ಮೆಂಟರ್ ಆಗಿ. ದೇಶದ ಪ್ರಖ್ಯಾತ ಕ್ರೀಡಾ ತಾರೆಗಳನ್ನು ತನ್ನ ಐಕಾನಿಕ್ಗಳನ್ನಾಗಿ ಇರಿಸಿಕೊಳ್ಳುವ ಸಂಪ್ರದಾಯವನ್ನು ಆರ್ಸಿಬಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಮುಂದುವರೆಸಿದೆ. ಮುಂಬರುವ ಮಹಿಳಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳೆಯರ ತಂಡದ ಸಲಹೆಗಾರರಾಗಿ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ನೇಮಕವಾಗಿದ್ದಾರೆ. Oh my gosh, I'm so excited to be part of RCB. I mean, we've obviously seen RCB grow and how over the last how many ever years in the men's IPL, and we can't wait to do the same thing with you guys and with your support. And obviously, I've heard you are the most loyal fans, so I can't wait to see that. 6 ಬಾರಿ ಗ್ರ್ಯಾಂಡ್ ಸ್ಲಾಮ್ ವಿಜೇತೆ ಸಾನಿಯಾ ಇದೇ ತಿಂಗಳು ಕೊನೆಯ ಬಾರಿಗೆ ಟೆನ್ನಿಸ್ ಅಂಗಳಕ್ಕೆ ಕಾಲಿಡಲಿದ್ದಾರೆ. ಇದಾದ ನಂತರ ಐಪಿಎಲ್ನಲ್ಲಿ ಬಿಸಿಯಾಗಲಿರುವ ಸಾನಿಯಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸೇರಿಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ಪ್ರತಿ ಬಾರಿ ಕಪ್ ನಮ್ದೇ ಅನ್ನೋ ಆರ್ಸಿಬಿ ಪುರುಷರ ತಂಡದ ಜೊತೆ ಮಹಿಳಾ ತಂಡವು ಮಿಂಚೋದಂತೂ ಖಂಡಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶರ್ಮಿತಾ, ಏನಂದ್ರೆ ಈ ಬಾರಿ 2023ರ ಸಾರ್ವತ್ರಿಕ ಚುನಾವಣೆ ವಿಚಾರವಾಗಿ ಚನ್ನಪಟ್ಟಣ ಕ್ಷೇತ್ರ ಬಹಳಷ್ಟು ಪ್ರಭಾವವನ್ನ ಬೀರ್ತಾ ಇದೆ, ಹಾಗೆ ಗಮನವನ್ನ ಸೆಳೀತಾ ಇದೆ. ಹಾಗೆ ನಟಿ ರಮ್ಯಾ ಸ್ಪರ್ಧೆ ಚನ್ನಪಟ್ಟಣದಿಂದ ಮಾಡಬೇಕು ಅಂತೇಳಿ ಸ್ವತಃ ಏನು ಕಾಂಗ್ರೆಸ್ ಪಕ್ಷದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಸಲಹೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ರಮ್ಯಾರನ್ನ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿಸಿ ಎನ್ನುವಂತ ಸಲಹೆಯನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಟ್ಟಿರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ನೀಡಿರುವಂತ ಈ ಸಲಹೆಯನ್ನ ಡಿ.ಕೆ. ಶಿವಕುಮಾರ್ ಅವರು ತಳ್ಳಿ ಹಾಕಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕೆಂದ್ರೆ ರಾಮನಗರ ಜಿಲ್ಲೆಗೆ ರಮ್ಯಾ ಅವಶ್ಯಕತೆ ಇಲ್ಲ, ಅವರು ಮಂಡ್ಯದಲ್ಲಿ ಬೇಕಾದ್ರೆ ಸ್ಪರ್ಧೆಯನ್ನ ಮಾಡ್ಲಿ, ನಾವು ಅವರಿಗೆ ಟಿಕೆಟ್ ಅನ್ನ ಕೊಡ್ಬೋದು. ಆದ್ರೆ ರಾಮನಗರ ಜಿಲ್ಲೆಗೆ ಅವರ ಒಂದು ಅವಶ್ಯಕತೆ ಇಲ್ಲ ಎನ್ನುವಂತ ನೇರವಾಗಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚನ್ನಪಟ್ಟಣ ಕ್ಷೇತ್ರದಲ್ಲೂ ಕೂಡ ಈ ಭಾಗದ ಕಾಂಗ್ರೆಸ್ ಮುಖಂಡರು ಈ ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಚನ್ನಪಟ್ಟಣದಲ್ಲಿ ಸ್ಥಳೀಕರಿಗೆ ನಾವು ಟಿಕೆಟ್ ಅನ್ನ ಕೊಡ್ತೇವೆ, ಹಾಗೆ ಅವರಿಗೆ ಒಂದು ಅವಕಾಶವನ್ನ ಮಾಡ್ಕೊಡ್ತೇವೆ, ಹೊರಗಡೆಯಿಂದ ಬಂದಂತವ್ರಿಗೆ ಇಲ್ಲಿ ಅವಕಾಶವನ್ನ ಕೊಡೋದಿಲ್ಲ ಎನ್ನುವಂತ ಸೂಚನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಮ್ಗೆ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಒಟ್ಟಾರೆ ಏನಂದ್ರೆ ಚನ್ನಪಟ್ಟಣದಲ್ಲಿ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇದ್ದಾರೆ ಒಂದ್ ಕಡೆ ಜೆಡಿಎಸ್ ಅಭ್ಯರ್ಥಿಯಾಗಿ, ಮತ್ತೊಂದು ಕಡೆ ಬಿಜೆಪಿಯಿಂದ ಸಿ.ಪಿ. ಯೋಗೇಶ್ವರ್ ಅವರು ಇದ್ದಾರೆ. ಹಾಗೆ ರಮ್ಯಾ ಅವರವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರೆ ಒಂದು ಪ್ಲಸ್ ಆಗಲಿದೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಯಾಕೆಂದ್ರೆ 1.25 ಲಕ್ಷ ಜನ ಮತದಾರರು, ಮಹಿಳಾ ಮತದಾರರು ಚನ್ನಪಟ್ಟಣದಲ್ಲಿ ಇದ್ದಾರೆ. ಹಾಗಾಗಿ ನಟಿ ರಮ್ಯಾರನ್ನ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿಸೋದ್ರಿಂದ ಮಹಿಳಾ ಮತದಾರರ ಒಲವು ರಮ್ಯಾರಿಗೆ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗಲಿದೆ, ಅವರು ಗೆಲುವನ್ನು ಕೂಡ ಸಾಧಿಸಬಹುದು ಎನ್ನುವಂತ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಒಂದು ವ್ಯಕ್ತಪಡಿಸಿದ್ರು. ಆದ್ರೆ ಈ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಒಂದು ಸ್ಪಂದನೆಯನ್ನ ನೀಡಿಲ್ಲ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ರಮ್ಯಾ ಕಂಟೆಸ್ಟ್ ಮಾಡ್ತಾರಾ ಇಲ್ವಾ ಕುತೂಹಲ ಹಾಗೆ ಇದೆ, ನೋಡೋಣ ಅವ್ರು ಏನಾದ್ರೂ ಸ್ಪಷ್ಟೀಕರಣ ಇದ್ರ ಬಗ್ಗೆ ಕೊಡ್ತಾರಾ ಅಂತ. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈಗ ಸ್ಕ್ರೀನಿಂಗ್ ಕಮಿಟಿ ಅಂತ ಒಂದಿದೆ, ಅವ್ರು ಟಿಕೆಟ್ ಫೈನಲ್ ಮಾಡೋದು, ಬಿ ಫಾರ್ಮ್ ಗಳನ್ನ ಕೊಡೋದು.
ಈಗ ಅರ್ಜಿ ನೋಡೋದಾದ್ರೆ ನಾವು ಒಂದೊಂದು ಕ್ಷೇತ್ರಕ್ಕೆ ಸಹಜವಾಗಿ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಾಗೆ ಬಂದಿದೆ, ಅರ್ಜಿ ಹಾಕಿದ್ದಾರೆ. ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿಗೆ ಈಗ ಹೊಸ ರಗಳೆ ಶುರುವಾಗಿದೆ. ಏನ ರಗಳೆ? ಹಿರಿಯ ನಾಯಕರ ಲಿಸ್ಟ್ ಕೇಳಿ ಸ್ಕ್ರೀನಿಂಗ್ ಕಮಿಟಿಯೇ ಶಾಕ್ ಆಗಿದೆ. ತಾವು ಹೇಳದವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಮುಖ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ನಾಯಕರು ಹೇಳಿದವರಿಗೆ ಟಿಕೆಟ್ ಕೊಡದೇ ಇದ್ರೆ ಮತ್ತೆ ತಲೆನೋವು ಶುರುವಾಗ್ಬಿಡುತ್ತೆ. ತಮ್ಮವರಲ್ಲದ ಅಭ್ಯರ್ಥಿ ಪರ ಕೆಲಸ ಮಾಡೋದು ಡೌಟ್ ಆಗುತ್ತೆ. ಸೊ ಹಾಗಾಗಿ ಹೈಕಮಾಂಡ್ಗೆ ಈ ಪಟ್ಟಿಯನ್ನ ಕಳಿಸೋದಕ್ಕೆ ಸ್ಕ್ರೀನಿಂಗ್ ಕಮಿಟಿ ನಿರ್ಧಾರಕ್ಕೆ ಬಂದಿದೆ ಅಂತ ಚರ್ಚೆಗಳು ನಡೀತಾ ಇದೆ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಪ್ರಮುಖ ನಾಯಕರೇ ಒಂದಿಷ್ಟು ಬೇಡಿಕೆಗಳನ್ನ ಲಿಸ್ಟ್ ಅನ್ನ ಇಟ್ಟಾಗ ಸಹಜವಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಬಿಡೋಣ ಅಂತ ಅವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಕಳಿಸಿದ್ರು ಕೂಡ ಇಲ್ಲಿರುವಂತ ನಾಯಕರು ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಮುಂದಿನ ಬೆಳವಣಿಗೆ ಬಗ್ಗೆನೂ ಒಂದಿಷ್ಟು ಗಮನವನ್ನ ಹರಿಸಬೇಕಾಗುತ್ತೆ. ಹಾಗಾಗಿ ಯಾವ್ಯಾವ ನಾಯಕರು ಯಾರ್ಯಾರಿಗೆ ಅಂದ್ರೆ ಎಷ್ಟು ಜನಕ್ಕೆ ಕೊಡಬೇಕು ಟಿಕೆಟ್ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಈಗ? ಶರ್ಮಿತಾ ಶೆಟ್ಟಿ ಸ್ಕ್ರೀನಿಂಗ್ ಕಮಿಟಿ 3 ದಿನ ರಾಜ್ಯದಲ್ಲಿ ಯಾವೆಲ್ಲ ಅಭ್ಯರ್ಥಿಗಳಿದ್ದಾರೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ತಯಾರು ಮಾಡುವ ಕೆಲಸದಲ್ಲಿ ನಿರತವಾಗಿತ್ತು. ಆದ್ರೆ ಸ್ಕ್ರೀನಿಂಗ್ ಕಮಿಟಿ ಕೂಡ ಒಂದು ಅತಿ ದೊಡ್ಡ ಶಾಕ್ ಎದುರಾಯ್ತು. ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಬಹುತೇಕರು ಕೂಡ ಕೋಟಾಗಳಿದ್ವು. ಅಲ್ಲಿ ಸಿದ್ದರಾಮಯ್ಯ ಕೋಟ, ಮಲ್ಲಿಕಾರ್ಜುನ ಖರ್ಗೆ ಕೋಟ, ಡಿ.ಕೆ. ಶಿವಕುಮಾರ್ ಕೋಟ, ಎಂ.ಬಿ. ಪಾಟೀಲ್ ಕೋಟ, ಡಾಕ್ಟರ್ ಜಿ ಪರಮೇಶ್ವರ್ ಕೋಟ ಸೇರಿದಂತೆ ಅನೇಕ ಹಿರಿಯ ನಾಯಕರ ಕೋಟಗಳಿದ್ವು. ಅಂದ್ರೆ ಅವರವರ ಫಾಲೋವರ್ಸ್ಗಳಿಗೆ, ಅವರ ಆಪ್ತರುಗಳಿಗೆ, ಕೆಲವರಿಗೆ ಅವರವರ ಚೇಲಗಳಿಗೆ ಟಿಕೆಟ್ ಕೊಡಿಸುವ ಒಂದು ಕೋಟಾದಡಿ ಒಂದಷ್ಟು ಲೀಸ್ಟ್ಗಳನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಟದಲ್ಲಿ 40 ಅಭ್ಯರ್ಥಿಗಳ ಹೆಸರಿತ್ತಂತೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ಕೋಟದಲ್ಲಿ 40 ಜನರ ಹೆಸರಿತ್ತಂತೆ. ಇನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಒಂದು ಕೋಟ ಇದೆ ಅಂತ, ಆ ಕೋಟದಲ್ಲಿ ಕೂಡ 35ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರಿತ್ತಂತೆ. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು 7 ಜನರ ಹೆಸರಿತ್ತು. ಮತ್ತೆ ಬಿ.ಕೆ. ಹರಿಪ್ರಸಾದ್ ಕೋಟ ಕೂಡ 3 ರಿಂದ 4 ಇತ್ತಂತೆ. ಒಟ್ಟಾರೆ ಈ ಕೋಟಗಳಿಂದ ಸ್ಕ್ರೀನಿಂಗ್ ಕಮಿಟಿಗೆ ದೊಡ್ಡ ತಲೆನೋವಾಗಿರುವಂತದ್ದು. ಈಗ ಸಿದ್ದರಾಮಯ್ಯ ಏನ್ ಕೊಟ್ಟಿರ್ತಕ್ಕಂಥ ಲಿಸ್ಟ್ ನಲ್ಲಿ ಇರ್ತಕ್ಕಂಥ 40 ಜನರಿಗೆ ಒಂದು ವೇಳೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ಇಂಟಾಲರೆನ್ಸ್ ಮಾಡ್ತಾರೆ. ಅಂದ್ರೆ ಅವ್ರ ಪರವಾಗಿ ಅವರು ಸರಿಯಾಗಿ ಕ್ಯಾನ್ವಾಸ್ ಮಾಡಲ್ಲ ಅನ್ನೋದು ಒಂದು ಅವರ ಆತಂಕ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಕೋಟದಲ್ಲಿ ಯಾರಾದ್ರೂ ಕಡಿಮೆ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಕೂಡ ಬೇರೆಯವರ ಅಭ್ಯರ್ಥಿ ಆಗಿದ್ರೆ ಅವ್ರು ಯಾಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಕೂಡ ಪ್ರಶ್ನೆ ಎದುರಾಗಿರುವಂತದ್ದು. ಇನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು ಮೀರಿ ಯಾರಿಗೂ ಕೂಡ ಟಿಕೆಟ್ ಕೊಡಂಗಿಲ್ಲ. ಅವ್ರದ್ದು ಕೂಡ 35 ಜನರ ಕೋಟ ಇತ್ತು. ಹಾಗಾಗಿ ಈ ಕೋಟಾದಿಂದ ಸ್ಕ್ರೀನಿಂಗ್ ಕಮಿಟಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಅಂತಿಮವಾಗಿ ಈ ಕೋಟಾ ಎಲ್ಲವನ್ನು ಇಟ್ಕೊಂಡು ಹೈಕಮಾಂಡ್ಗೆ ಏನು ಪಟ್ಟಿಯನ್ನು ಸಲ್ಲಿಸಲಿಕ್ಕೆ ಸ್ಕ್ರೀನಿಂಗ್ ಕಮಿಟಿ ತೀರ್ಮಾನ ಮಾಡಿರುವಂತದ್ದು. ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕೆ.ಸಿ. ವೇಣುಗೋಪಾಲ್ ಇವರಿಗೆ ಈ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತಿಮವಾಗಿ ಕೊಡಲಿದೆ. ಅಂತಿಮ ಕೊಟ್ಟ ನಂತರ ಈ ಕೋಟಾವನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಂತೆ. ಹಾಗಾಗಿ ಸ್ಕ್ರೀನಿಂಗ್ ಕಮಿಟಿಗೆ ಇದು ಈ ಕೋಟಾಗಳು ದೊಡ್ಡ ತಲೆನೋವಾಗಿರುವಂತ. ಯಾಕಂತ ಹೇಳಿದ್ರೆ ಈ ನಾಯಕರು ತಮ್ಮ ಪರವಾಗಿರ್ತಕ್ಕಂಥವ್ರಿಗೆ ಮತ್ತು ಒಂದಷ್ಟು ಜನ ತಮ್ಮ ಪರವಾಗಿದ್ದವರು ಗೆದ್ರೆ ಕೆಲವೊಂದ್ ಕಡೆ ಅಧಿಕಾರಕ್ಕೆ ಬಂದ್ರೆ ಏನು ಶಾಸಕಾಂಗ ಪಕ್ಷ ಸಭೆಯಲ್ಲಿ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ತಾರೆಂಬ ಲೆಕ್ಕಾಚಾರದಲ್ಲಿ ಈ ಕೋಟಾವನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಈ ಕೋಟಾದ ತಲೆ ಬಿಸಿ ಸ್ಕ್ರೀನಿಂಗ್ ಕಮಿಟಿಗೆ ಎದುರಾಗಿರುವಂತದ್ದು. ಈ ಸ್ಕ್ರೀನಿಂಗ್ ಕಮಿಟಿ ಅಂತಿಮವಾಗಿ ಹೈಕಮಾಂಡ್ ಗಮನಕ್ಕೆ ಇವೆಲ್ಲವನ್ನು ಕೂಡ ತರಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ನೋಡೋಣ ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಹೋಗುತ್ತೆ ಅಂತ ಹೇಳಿ. ಈಗ ಒಂದು ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಟಾಪ್ 18 ನಲ್ಲಿ ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್. ಬಿಜೆಪಿ ಎಂಎಲ್ಎ ಸತೀಶ್ ರೆಡ್ಡಿ ಹತ್ಯೆಗೆ ಸಂಚನ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ವಿಲ್ಸನ್ ಗಾರ್ಡನ್ ನಾಗನ ಟೀಮ್ನಿಂದ ಎಂಎಲ್ಎ ಕೊಲೆಗೆ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. ಅಲ್ಲದೆ ಇದಕ್ಕಾಗಿ 2 ಕೋಟಿ ಸುಪಾರಿ ಪಡ್ಕೊಂಡಿದ್ರಂತೆ. ಈ ಸಂಬಂಧ ಬೊಮ್ಮನಹಳ್ಳಿ ಪೊಲೀಸರಿಗೆ ಶಾಸಕ ಸತೀಶ್ ರೆಡ್ಡಿ ದೂರನ್ನ ಕೊಟ್ಟಿದ್ದು ಓರ್ವ ಆರೋಪಿ ಗಿರೀಶ್ನನ್ನ ಪೊಲೀಸರು ಬಂಧಿಸಿದ್ದು ಉಳಿದ ಆರೋಪಿಗಳಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಆಗ್ನೇಯ ವಿಭಾಗದ ಡಿಸಿಪಿ ಸಿಕೆ ಬಾಬಾ ಪ್ರತಿಕ್ರಿಯೆ ಕೊಟ್ಟಿದ್ದು ಟೆಲಿಫೋನ್ ಸಂಭಾಷಣೆಯಲ್ಲಿ ಮಾತುಕತೆಯ ಆಡಿಯೋ ಇದೆ. ಸಂಭಾಷಣೆಯಲ್ಲಿದ್ದ 2 ವ್ಯಕ್ತಿಗಳನ್ನ ಕರೆಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸತ್ಯ ಅಸತ್ಯಗಳ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಐಷಾರಾಮಿ ಕಾರ್ ಗ್ಯಾರೇಜ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕೋಟ್ಯಾಂತರ ಮೌಲ್ಯದ ಐಷಾರಾಮಿ ಕಾರ್ಗಳು ಅಗ್ನಿಗೆ ಆಹುತಿಯಾಗಿದೆ. ರಾಮಮೂರ್ತಿ ನಗರದ ಕಸ್ತೂರಿ ನಗರದಲ್ಲಿ ಈ ಘಟನೆ ನಡೆದಿರುವುದು. ಬೆಂಕಿ ದುರಂತದಲ್ಲಿ 10ಕ್ಕೂ ಅಧಿಕ ಕಾರ್ಗಳು ಸುಟ್ಟು ಭಸ್ಮವಾಗಿವೆ. ಚಾಂದ್ ಪಾಷಾ, ತಬರೇಜ್ ಪಾಷಾ ಅನ್ನೋರ್ಗೆ ಸೇರಿದಂತ ಗ್ಯಾರೇಜ್ ಇದಾಗಿದ್ದು ಗ್ಯಾರೇಜ್ನಲ್ಲಿದ್ದ ಐಷಾರಾಮಿ ಕಾರ್ಗಳು ಸುಟ್ಟು ಭಸ್ಮವಾಗಿದೆ. ಬೆನ್ಸ್, ಜಾಗ್ವಾರ್, ಔಡಿ ಕಾರ್ ಸೇರಿದಂತೆ ಒಟ್ಟು 5 ಕೋಟಿ ಮೌಲ್ಯದ ಕಾರ್ಗಳು ಬೆಂಕಿಗೆ ಆಹುತಿಯಾಗಿವೆ. ರಾಜ್ಯ ಬಜೆಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಿರೀಕ್ಷೆಗಳು ಕೂಡ ಗರಿಗೆದರಿವೆ. ನಾಳೆ ಬೆಳಗ್ಗೆ 10:15ಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಬಿಜೆಪಿ ಸರ್ಕಾರದ ಕೊನೆಯ ಬಜೆಟ್ ಇದಾಗಿರಲಿದ್ದು ಸಿಎಂ ಬೊಮ್ಮಾಯಿ ಅವರ 2ನೇ ಬಜೆಟ್ ಆಗಿರಲಿದೆ.
ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಬಜೆಟ್ ಬಗ್ಗೆ ಜನಸಾಮಾನ್ಯರ ನಿರೀಕ್ಷೆಗಳು ಗರಿಗೆದರಿವೆ. ಇದಕ್ಕೆ ಪೂರಕವಾಗಿ ಕಳೆದ 10 ತಿಂಗಳುಗಳಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ತೆರಿಗೆ ಆದಾಯವೂ ಸಂಗ್ರಹವಾಗಿದೆ. ಹೀಗಾಗಿ ದೊಡ್ಡ ಗಾತ್ರದ ಬಜೆಟ್ ಅನ್ನ ಬೊಮ್ಮಾಯಿ ಮಂಡಿಸಬಹುದು ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ 2,65,720 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ ವರ್ಷದ ತೆರಿಗೆ ಆದಾಯ ಹೆಚ್ಚಳವಾಗಿರೋದ್ರಿಂದ ಸಹಜವಾಗಿ ಬಜೆಟ್ನ ಗಾತ್ರ ಹೆಚ್ಚಿರಲಿದೆ ಅಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇವತ್ತು ತ್ರಿಪುರಾ ವಿಧಾನಸಭೆ ಚುನಾವಣೆ ನಡೀತಾ ಇದ್ದು ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿತ್ತು. ಒಟ್ಟು 3,328 ಮತಗಟ್ಟೆ ಸ್ಥಾಪಿಸಲಾಗಿದ್ದು ಎಲ್ಲಾ ಮತಗಟ್ಟೆಗಳಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. 60 ಸ್ಥಾನಗಳಿಗೆ ಮತದಾನ ಶುರುವಾಗಿದೆ. ಸಂಜೆ 4 ಗಂಟೆಗೆ ಮುಕ್ತಾಯವಾಗುತ್ತೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಮಾಜಿ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ಅವರನ್ನ ಕೋಲ್ಕತ್ತಾ ನ್ಯಾಯಾಲಯವು 5 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿದೆ. ವಸತಿ ಯೋಜನೆಯನ್ನ ಖಾಸಗಿ ಸಂಸ್ಥೆಗೆ ನೀಡೋದಕ್ಕೆ ಶಿವಶಂಕರ್ ಲಂಚವನ್ನ ಪಡೆದಿದ್ದಾರೆ ಅನ್ನೋ ಆರೋಪ ಇತ್ತು. ಕಳೆದ ತಿಂಗಳು ಸೇವೆಯಿಂದ ನಿವೃತ್ತರಾಗಿರುವಂತಹ ಶಿವಶಂಕರ್ ಈ ಹಿಂದೆಯೂ ಚಿನ್ನದ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮತ್ತು ಕಸ್ಟಮ್ಸ್ ಅಧಿಕಾರಿಗಳು ಅವರನ್ನು ಬಂಧಿಸಿದ್ರು. 3 ತಿಂಗಳಿಗೂ ಹೆಚ್ಚು ಕಾಲ ನ್ಯಾಯಾಂಗ ಬಂಧನದಲ್ಲಿ ಆ ಟೈಮ್ನಲ್ಲಿ ಇದ್ರು. ಇನ್ನು ವಸತಿ ಯೋಜನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರ್ ಅವರನ್ನ ಕಳೆದ 2 ದಿನಗಳಿಂದ ಕೊಚ್ಚಿಯಲ್ಲಿ ಇಡಿ ವಿಚಾರಣೆ ನಡೆಸ್ತಾ ಇತ್ತು. ಟೀಮ್ ಇಂಡಿಯಾದ ಯಂಗ್ ಸೆನ್ಸೇಷನ್ ಶುಭ್ಮನ್ ಗಿಲ್ ಕ್ರಿಕೆಟ್ ಹೊರತಾಗಿ ಸದಾ ಸುದ್ದಿಯಲ್ಲಿ ಇರ್ತಾರೆ. ಕೆಲವು ದಿನಗಳಿಂದ ಶುಭ್ಮನ್ ಗಿಲ್ ಅವರ ಹೆಸರು ಸಾರಾ ಅಲಿ ಖಾನ್ ಜೊತೆ ತಳುಕನ್ನ ಹಾಕೊಂಡಿತ್ತು. ಇದೀಗ ಸಾರಾ ತೆಂಡೂಲ್ಕರ್ ಜೊತೆ ಗಿಲ್ ಡೇಟಿಂಗ್ ಮಾಡ್ತಾ ಇದ್ದಾರಾ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇತ್ತೀಚೆಗೆ ಪ್ರೇಮಿಗಳ ದಿನದಂದು ಗಿಲ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದನ್ನ ಶೇರ್ ಮಾಡಿಕೊಂಡಿದ್ರು. ಹಾಗೆ ಸಚಿನ್ ತೆಂಡೂಲ್ಕರ್ ಪುತ್ರಿ ಸಾರಾ ತೆಂಡೂಲ್ಕರ್ ಕೂಡ ಒಂದು ಪೋಸ್ಟ್ ಒಂದನ್ನ ಶೇರ್ ಮಾಡಿದ್ರು. ಈ ಇಬ್ಬರ ಪೋಸ್ಟ್ ಸಾಮ್ಯತೆ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆಯೊಂದು ಹುಟ್ಟುಕೊಂಡಿದೆ. ವಿಮೆನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಗೆ ದಿನಗಣನೆ ಸ್ಟಾರ್ಟ್ ಆಗಿದೆ. ಆಟಗಾರ್ತಿಯರ ಹರಾಜು ಕೂಡ ನಡೆದಿದೆ. ಈ ನಡುವೆ ಬಾಲಕಿಯೊಬ್ಬಳು ಸಹಪಾಠಿಗಳ ಜೊತೆ ಭರ್ಜರಿ ಬ್ಯಾಟಿಂಗ್ ಮಾಡ್ತಿರುವಂತಹ ವಿಡಿಯೋ ಸಖತ್ ವೈರಲ್ ಆಗಿದೆ. ಬಾಲಕಿಯ ಬ್ಯಾಟಿಂಗ್ ಕೌಶಲ್ಯಕ್ಕೆ ಕ್ರಿಕೆಟ್ನ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಫಿದಾ ಆಗಿದ್ದಾರೆ. ರಾಜಸ್ಥಾನದ ಹಳ್ಳಿಯೊಂದರಲ್ಲಿ 14 ವರ್ಷದ ಮುಮಲ್ ಮೆಹಲ್ ಅನ್ನೋ ಬಾಲಕಿಯ ಬ್ಯಾಟಿಂಗ್ ಕೌಶಲ್ಯವನ್ನ ಸಚಿನ್ ತೆಂಡೂಲ್ಕರ್ ಜೈಶಾ ಮೆಚ್ಚಿ ಕೊಂಡಾಡಿದ್ದಾರೆ. ನಟ ರಜನಿಕಾಂತ್ ಅವರು ಮಂಗಳೂರಲ್ಲಿ ಜೈಲರ್ ಸಿನಿಮಾದ ಶೂಟಿಂಗ್ ಮುಗಿಸಿದ್ದಾರೆ. ಮಂಗಳೂರಿಗೆ ಬಂದು 2 ಪ್ರದೇಶದಲ್ಲಿ ಶೂಟಿಂಗ್ ಮಾಡಿ ಚೆನ್ನೈಗೆ ಮರಳಿದ್ದಾರೆ. ಮಂಗಳೂರಿನ ಗುತ್ತು ಮನೆ ಹಾಗೇನೆ ಪಿಲಿಕುಳದಲ್ಲಿ 2 ದಿನಗಳ ಕಾಲ ರಜನಿಕಾಂತ್ ಹಾಗೇನೆ ಶಿವರಾಜ್ ಕುಮಾರ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ರು. ಇದಾಗಿತ್ತು ಇವತ್ತಿನ ಟಾಪ್ 1888. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.